ಈ ಕನ್ಯಾ ರಾಶಿಯವರು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು, ಹೊಸ ಹೊಸ ಕೆಲಸಗಳನ್ನು ಏನಾದರೂ ಅನುಕೂಲಕರವಾದಂಥ ವಾತಾವರಣ ನೋಡಬೇಕು ಅಂತ ನೋಡಿ ಗುರುವಿನ ಫಲವನ್ನು ಪಡ್ಕೊಳ್ಳುವಂತಹ ಕನ್ಯಾ ರಾಶಿಯವರು ಮನೆ ಕಟ್ಟುವಂತಹ ಯೋಗ, ವಾಹನ ಖರೀದಿ ಮಾಡುವಂತಹ ಯೋಗ, ಭೂಮಿ ಖರೀದಿ 12ನೇ ಮನೆಯಲ್ಲಿರುವಂತಹ ಶುಕ್ರಗ್ರಹ ಹಣಕಾಸಿನ ಮೋಸಕ್ಕೆ ಹೋಗುವಂಥ ವಾತಾವರಣಗಳು, ಹಣಕಾಸಿನ ವಿಚಾರದಲ್ಲಿ ದುಡುಕು ಸ್ವಭಾವ, ನೀವೆಲ್ಲಾದರೂ ಹೂಡಿಕೆ ಮಾಡುವಂಥದ್ದು ಏನಾದರೂ ಬೇರೆ ಬೇರೆ ನೀವು ಪ್ಲಾನ್ಗಳನ್ನು ಮಾಡಿಕೊಂಡು ಆತುರತೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಹಣಕಾಸಿನ ಮೋಸ ಹೋಗುವಂಥ ವಾತಾವರಣ. ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ಕನ್ಯಾ ರಾಶಿ ಮಾಸ ಭವಿಷ್ಯ. ಕನ್ಯಾ ರಾಶಿಗೆ ನೋಡಿ ಈ ಜುಲೈ ತಿಂಗಳು ಉತ್ತಮವಾದಂಥ ಯೋಗ ಫಲ. ಯಾಕೆಂದರೆ 11ನೇ ಮನೆಯಲ್ಲಿ ಬರುವಂತಹ ಗುರುಗ್ರಹ ತುಂಬ ಯೋಗ ಫಲವನ್ನು ತಂದುಕೊಡ್ತಾನೆ, ಅದೃಷ್ಟವನ್ನು ತಂದುಕೊಡ್ತಾನೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ತಂದುಕೊಡ್ತಾನೆ. ತುಂಬ ಅನುಕೂಲಕರವಾದಂಥ ವಾತಾವರಣ, ಓದುವಂಥ ಮಕ್ಕಳಿಗಂತೂ ಉತ್ತಮವಾದಂಥ ಬೆಳವಣಿಗೆ, ಉತ್ತಮವಾದಂಥ ನೆನಪಿನ ಶಕ್ತಿ, ಉತ್ತುಂಗವಾದಂಥ ವಿದ್ಯೆ ನಿಮಗೆ ಸಿಗುವಂಥ ವಾತಾವರಣ. ಬಿಸ್ನೆಸ್ ಮ್ಯಾನ್ಗಳು ಯಾರಾದರೆ ಉತ್ತಮವಾದಂಥ ಲಾಭ ಗಳಿಕೆ. ಜೊತೆಯಲ್ಲಿ ಈ ಕನ್ಯಾ ರಾಶಿಯವರು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು, ಹೊಸ ಹೊಸ ಕೆಲಸಗಳನ್ನು ಏನಾದರೂ ನಾವು ಅನುಕೂಲಕರವಾದಂಥ ವಾತಾವರಣ ನೋಡಬೇಕು ಅಂತ ಅಂದರೆ ನೋಡಿ ಗುರುವಿನ ಫಲವನ್ನು ಪಡ್ಕೊಳ್ಳುವಂತಹ ಕನ್ಯಾ ರಾಶಿಯವರು ಮನೆ ಕಟ್ಟುವಂತಹ ಯೋಗ, ವಾಹನ ಖರೀದಿ ಮಾಡುವಂತಹ ಯೋಗ, ಭೂಮಿ ಖರೀದಿ ಮಾಡುವಂತಹ ಯೋಗ, ಮನೆ ಗೃಹ ಪ್ರವೇಶಾದಿಗಳನ್ನು ಮಾಡುವಂಥ ಯೋಗ, ಮನೆಯಲ್ಲಿ ಮದುವೆ ಮುಂಜಿಗಳು ಮಾಡುವಂಥ ಯೋಗ. ಇದಲ್ಲದೆ ಹೊರಗಡೆ ಆಧ್ಯಾತ್ಮಿಕವಾದಂಥ ವಿಚಾರಗಳಿಗೆ ತುಂಬ ಆಸಕ್ತರಾಗುವಂತಹ ಯೋಗ, ದೇವಸ್ಥಾನಗಳಿಗೆ ಪ್ರಯಾಣಗಳನ್ನು ಮಾಡ್ತೀರಿ. ಒಂದು ಕಾಶಿ ವಿಶ್ವನಾಥನ ದೇವಸ್ಥಾನದಿಂದ ಹಿಡಿದು ನಿಮ್ಮ ಮನೆದೇವರು, ಕುಲದೇವರು, ಇಷ್ಟದೇವರ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ, ದೇವರ ಉಪಾಸನೆಗಳು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥ ಯೋಗ ಇದೆಲ್ಲವೂ ಕೂಡ ಬರುತ್ತೆ. ನಿಮಗೆ ಎಷ್ಟೋ ದಿನಗಳಿಂದ ನಮ್ಮ ಮನೆಯಲ್ಲಿ ಸಮಸ್ಯೆಗಳಿತ್ತು, ಗೊಂದಲಗಳಿತ್ತು, ಒಂದು ನಾನಾ ರೀತಿ ತೊಂದರೆ ತಾಪತ್ರೆಗಳಿತ್ತು ಅಂತ ಅಂದಾಗ ಇಂಥ ಯೋಗ ಫಲ ಬಂದಾಗ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಹೋಮ ಹವನಾದಿಗಳನ್ನು, ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ತುಂಬ ತುಂಬ ಅನುಕೂಲಕರವಾದಂಥ ವಾತಾವರಣ ಅದರಿಂದ ನಿಮಗೆ ಇನ್ನೂ ಹೆಚ್ಚಿನದಾಗಿ ಸಿಗುತ್ತೆ. ಮನೆಯಲ್ಲಿ ಏನಾದರೂ ಒಂದು ನವಗ್ರಹ ಪೂಜೆಯನ್ನು, ಒಂದು ಸತ್ಯನಾರಾಯಣ ಪೂಜೆಯನ್ನು, ಅಥವಾ ಇನ್ನೂ ಅನುಕೂಲವಾದರೆ ಒಂದು ಶ್ರೀನಿವಾಸ ಕಲ್ಯಾಣವನ್ನು, ಈ ರೀತಿಯಾದಂಥ ಸುದರ್ಶನ ಪೂಜೆಯನ್ನು, ಇಂಥದ್ದು ಏನಾದರೂ ನಿಮ್ಮ ಮನೆಗಳಲ್ಲಿ ಈ ಕನ್ಯಾ ರಾಶಿಯವರು ಮಾಡಿದಾಗ ಎಷ್ಟೋ ದಿನಗಳಿಂದ ಸಮಸ್ಯೆಗಳಿಂದ ಗೊಂದಲಗಳಿಂದಿರುವಂತಹ ಕನ್ಯಾ ರಾಶಿಯವರು ಇನ್ನೂ ಅನುಕೂಲಕರವಾದಂಥ ವಾತಾವರಣಗಳನ್ನು ಖಂಡಿತವಾಗಿ ನೀವು ನೋಡ್ತೀರಿ. ಇದೆಲ್ಲವೂ ಅನುಕೂಲಕರವಾಗಿದೆ ಗುರುಗಳೇ. ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮಗೇನಾದರೂ ಬರಬಹುದಾ, ಸಮಸ್ಯೆಗಳನ್ನೇನಾದ್ರು ನಮಗೆ ಕಾಣಬಹುದಾ ಅಂತ ಅಂದರೆ ನೋಡಿ ನಾನು ಈಗಲೇ ಹೇಳ್ತೀನಿ, 12ನೇ ಮನೆಯಲ್ಲಿರುವಂತಹ ಶುಕ್ರಗ್ರಹ ಹಣಕಾಸಿನ ಮೋಸಕ್ಕೆ ಹೋಗುವಂಥ ವಾತಾವರಣಗಳು, ಹಣಕಾಸಿನ ವಿಚಾರದಲ್ಲಿ ದುಡುಕು ಸ್ವಭಾವ, ಹಣಕಾಸಿನ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ಅದರ ಆಲೋಚನೆಗಳನ್ನು, ಅದರ ವಿಚಾರಗಳನ್ನು ಮಾಡ್ದಲೇ ನೀವೆಲ್ಲಾದರೂ ಹೂಡಿಕೆ ಮಾಡುವಂಥದ್ದು ಏನಾದರೂ ಬೇರೆ ಬೇರೆ ನೀವು ಪ್ಲಾನ್ಗಳನ್ನು ಮಾಡಿಕೊಂಡು ಆತುರತೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಹಣಕಾಸಿನ ಮೋಸ ಹೋಗುವಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ. ಜೊತೆಯಲ್ಲಿ ಕೇತುಗ್ರಹನೂ ದ್ವಾದಶದಲ್ಲಿದ್ದಾಗ ಸ್ವಲ್ಪ ಸಣ್ಣ ಪುಟ್ಟ ನಮಗೆ ತೊಂದರೆಗಳನ್ನು ಮೋಸ ಮಾಡುವಂಥ ಜನಗಳು ನಮಗೆ ಸಿಗಬಹುದು. ಮೋಸಕ್ಕೆ ಗುರಿಯಾಗುವಂಥ ವಾತಾವರಣಗಳು ನಿರ್ಮಾಣವಾಗಬಹುದು. ಮೋಸಕ್ಕೆ ಹೋಗಬೇಡಿ, ಮೋಸಕ್ಕೆ ನೀವು ಯಾರೂ ಸಹ ನೀವು ಅಂತಹ ಮೋಸದ ವಾತಾವರಣದ ಜಾಲಕ್ಕೆ ಸಿಲುಕಬೇಡಿ ಅಂತ ನಾನು ಕನ್ಯಾ ರಾಶಿ ಒಂದು ಕಿವಿ ಮಾತನ್ನು ಹೇಳಬಹುದು. ನಿಮ್ಮ ರಾಶ್ಯಾಧಿಪತಿ ಬಂದು ಬುಧಗ್ರಹ, ಯೋಗದಲ್ಲಿರುವಂಥವನು ಬುಧಗ್ರಹ ಮತ್ತು ಶುಕ್ರಗ್ರಹ ಯೋಗದಲ್ಲಿರುವಂಥವನು ಅನುಕೂಲಕರವಾದಂಥ ವಾತಾವರಣ, ಗುರುಗ್ರಹನ ಅನುಕೂಲಕರವಾದಂಥ ವಾತಾವರಣ ಇಟ್ಕೊಂಡಿರ್ತಾನೆ. ಆದ್ದರಿಂದ ಈ ಕನ್ಯಾ ರಾಶಿಯವರು ಆದಷ್ಟು ಸಹ ಮಹಾವಿಷ್ಣುವಿನ ಉಪಾಸನೆ ಆಗಲೇ ಹೇಳಿದೆ. ಅದಕ್ಕೆ ಮನೆಯಲ್ಲಿ ಏನಾದರೂ ಒಂದು ಪೂಜೆ ಪುನಸ್ಕಾರಾದಿಗಳನ್ನು, ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದನ್ನು ನೀವು ಪ್ರಯತ್ನವನ್ನು ಮಾಡಿ ಅಂತ. ಆದ್ದರಿಂದ ಈ ರಾಶ್ಯಾಧಿಪತಿಯಾದಂಥವನು ಬುಧಗ್ರಹನಾಗಿರೋದ್ರಿಂದ ಮಹಾವಿಷ್ಣು ಉಪಾಸನೆ ಅತ್ಯಂತ ಅವಶ್ಯಕ ನಿಮಗೆ. ಅದು ಮಾಡಿದಾಗ ನಿಮಗೆ ಇನ್ನೂ ಅನುಕೂಲಕರವಾದಂತಹ ಸಣ್ಣ ಪುಟ್ಟ ದೋಷಾದಿಗಳು ನಿಮಗೆ ಅಲ್ಲಿ ಪರಿಹಾರವಾಗಿಬಿಡುತ್ತೆ. ಇನ್ನೂ ಕೆಲಸ ಕಾರ್ಯದಲ್ಲಿ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ. ನಮಸ್ಕಾರ.